ಹೊನ್ನಾಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ ವೈದ್ಯರು. ಸಾರ್ವಜನಿಕರಿಂದ ವೈದ್ಯರಿಗೆ ಮತ್ತು ಮೇಲ್ವಿಚಾರಕರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಯಾಕಂತಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ಯವಸ್ಥೆಯ ಆಗರ ಆಗಿದೆ ಹೊನ್ನಾಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಪಂದನೆ ನೀಡದ ವೈದ್ಯರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರ್ವಜನಿಕರು ವೈದ್ಯರಿಗೆ ಮತ್ತು ಮೇಲ್ವಿಚಾರಕರು ಯಾರಿರ್ತಾರೆ ಇನ್ಚಾರ್ಜು ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಹೊನ್ನಾಳಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತೆ ಮೇಲ್ವಿಚಾರಕರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯಾಧಿಕಾರಿಗೆ ಮಾಜಿ ಸಚಿವರು ಕ್ಲಾಸ್ ತಗೊಂಡಿದ್ದಾರೆ. ರೇಣುಕಾಚಾರ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ವೈದ್ಯಾಧಿಕಾರಿಗಳು ಯಾರಿರ್ತಾರೆ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರು ಯಾರು ಇರೋದಿಲ್ಲ, ಯಾಕೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಕಾದು ಕಾದು ಒಂದ್ ಕಡೆ ರೋಗಿಗಳು ಸುಸ್ತಾಗ್ತಾ ಇದ್ದಾರೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಂದ್ರೆ ಟ್ರೀಟ್ಮೆಂಟ್ ಕೊಡಬೇಕು, ಬಟ್ ಅಲ್ಲಿ ನೋಡಿದ್ರೆ ಡಾಕ್ಟರ್ಗಳೇ ಇರಲ್ಲ ಅಂತ ಅಂದ್ರೆ ಪರಿಸ್ಥಿತಿ ಹೆಂಗಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಡಯಾಲಿಸಿಸ್ ಅದು ಇದೆ, ಸ್ವಲ್ಪ ಶಿವಮೊಗ್ಗ ಹೋಗ್ಬೇಕಾಯ್ತು, ಎಲ್ಲವೂ ಅದು ಸವಲತ್ತುಗಳಿಲ್ಲ. ಜನರು ಸುಮ್ಮನೆ ಚೀಟಿ ಕೊಡೋದು, ಶಿವಮೊಗ್ಗ ಹೋಗ್ರಿ ಅಂದ್ರೆ ಹೆಂಗ್ರಿ ನೋಡೋದು? ಅಲ್ಲ ಸರ್, ಡಾಕ್ಟರ್ಗಳು ಒಬ್ಬರು ಇರಲ್ಲ. ಎಮರ್ಜೆನ್ಸಿ ಪೇಷಂಟ್ ಬಂದ್ರೆ ಡಾಕ್ಟರ್ ಒಬ್ಬರು ಇಲ್ಲ, ಸಿಸ್ಟರ್ ಒಬ್ರು ಬಿಟ್ಟರೆ ಯಾರು ಇಲ್ಲ. ಅಲ್ರಿ ಇಷ್ಟು ಜನ ಪೇಷಂಟ್ ನ ಹೆಂಗ್ ಮಾಡ್ಬೇಕು ಸರ್? ರೂಮ್ಗಳದ ಸರ್ ಎಲ್ಲ ಕದ ತಕ್ಕಂದವೆ. ಈಗ ಅಷ್ಟು ಹೇಳ್ತಾರೆ ಹೆಣ್ಮಕ್ಳು 12:30 ಬಂದರಂತೆ, ಇಲ್ಲಿ ನೋಡೋರಿಲ್ಲ. ಈ ಚೀಟಿ ಕೊಡೋರಂತೆ. ಎಷ್ಟೊತ್ತ ಚೀಟಿ ಕೊಟ್ಟಿದೆ? ಧೈರ್ಯ ಮಾತಾಡು. 5 ನಿಮಿಷ ಕೊಟ್ಟ ಸರ್. ಇವಾಗ 5 ನಿಮಿಷ. ಎಷ್ಟು ಗಂಟೆ ಬಂದಮ್ಮ? ನಾವು 12:30 ಬಂದ ಸರ್ ಆಸ್ಪತ್ರೆಗೆ. ನಮ್ಮ ಮನೆಯವರು ಅಲ್ಲಿ ಮಕ್ಕಂದ್ರೆ ಇಲ್ಲಿ ಬಂದು ಕುಂದಿಸಿದ್ವಿ. ಅಲ್ಲಿ ಮಕ್ಕಂದ್ರೆ 2:30 ನಾವು ಹನುಮಂತಪ್ಪರ ಡಾಕ್ಟ್ರೆ, ಈಗ ನಾನು ಹಾಸ್ಪಿಟ್ಲಿಗೆ ಬಂದೆ 12:30 ಬಂದ ಜನ ಈ ಸ್ಲಿಪ್ ಕೊಡೋದಂತೆ. ಏನ್ರಿ ಇಲ್ಲಿ ಒಬ್ರು ನೋಡೋದಿಲ್ಲ, ಈಗ ಮಾಡೋದಿಲ್ಲ, ಏನು ಹಿಂಗಾದ್ರೆ ಹಾಸ್ಪಿಟ್ಲ್ ಮಾಡೋದು? ಅಲ್ರಿ ಊಟಕ್ಕೆ ಹೋದ್ರೆ ಎಷ್ಟು ಗಂಟೆಗೆ ಊಟಕ್ಕೆ ಹೋಗೋದು, ಬರೋದು ಎಷ್ಟು ಗಂಟೆಗೆ? ಇಲ್ಲಿ ಅಷ್ಟು ಹೇಳ್ತಾರೆ, ಯಾರು ಡಾಕ್ಟರ್ ಇಲ್ಲ, ಯಾರು ನೋಡೋದು? ಹಿಂಗಾದ್ರೆ ವ್ಯವಸ್ಥೆ ಹಿಂಗಾದ್ರೆ ಅಲ್ಲ ಸರ್, ಚೀಟಿ ಕೊಡಮಟ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಲ್ಲ ಅಂತಾರೆ. ಅಲ್ಲಿ ಚೀಟಿ ಕೇಳಕ್ ಹೋದ್ರೆ ಅರ್ಧ ಗಂಟೆ 2:30 ಬರ್ತಾರೆ ಊಟಕ್ಕೆ, ಅವ ಬರ್ರಿ ಅಂತಾರೆ. ಅಲ್ಲಿ ತನಕ ಸೀರಿಯಸ್ ಪೇಷಂಟ್ಗಳು ಏನ್ ಮಾಡ್ಬೇಕು? ಅವ್ರು ಹೋದ್ರೆ ಏನ್ ಮಾಡ್ಬೇಕು? ಹಂಗಾರೆ ಚೀಟಿ ಕೊಟ್ಟಷ್ಟೇ ಡಾಕ್ಟರ್ಗಳು ಟ್ರೀಟ್ ಮಾಡೋದು ಸರ್. ಹೌದು ಸರ್, ಒಂದ್ ನಿಮಿಷ. ಚೀಟಿ ಕೊಟ್ಟರೆ ಮಾತ್ರ ಪೇಷಂಟ್ಗಳು ನೋಡೋದು, ಹೌದಾ? ಚೀಟಿ ಕೊಡೋದು ಡಾಕ್ಟರ್ಗಳು ನೋಡಲ್ಲ. ಆ ಸೀರಿಯಸ್ ಪೇಷಂಟ್ ಬಂದ್ರೆ ಅವ್ರು ಹೋಗೋದಲ್ಲ ಬೆಡ್ಡಿ ಮೇಲೆ. ಹಂಗಾರೆ ಅಲ್ಲಿಂದ ನೋಡ್ಕೊಂಡು ಬರ್ತಾರೆ ಸರ್. ಒಬ್ರು ಡಾಕ್ಟರ್ ಇಲ್ಲ, ಅಲ್ಲಿ ತನಕ ಒಬ್ರು ಡಾಕ್ಟರ್ ಇಲ್ಲ ಸರ್. ಇಷ್ಟು ಜನ ಡಾಕ್ಟರ್ 10 ಜನ ಇದ್ರು ಒಬ್ರು ಇಲ್ಲ. ಯಾಕೆ ಒಂದು ಊಟ ಮಾಡಕ್ಕೆ ಎಷ್ಟೈತ್ರಿ? 30 ನಿಮಿಷ ಸಾಕು. ಅಷ್ಟು ಒಂದೇ ಸಲ ಹೋಗ್ತಾರೆ ಸರ್ ಊಟಕ್ಕೆ.